ಮೇಡಮ್, ಈಗ ಪ್ರಮುಖವಾಗಿ ನೋಟಿಸ್ ಕೊಟ್ಟಿದ್ದಾರೆ, ಎಷ್ಟು ಭಯ ಆಗ್ತಾ ಇದೆ? ತುಂಬಾನೇ ಭಯ ಆಗ್ತಾ ಇದೆ ಸರ್. ನಾವು ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ಸಂಪಾದನೆ ಮಾಡಿ ಮನೆ ಕಟ್ಟಿರೋ ನಮಗೊಂದು ಎಲ್ಲರಿಗೊಂದು ಸೂರ್ಯ ಇರಲಿ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ಇಲ್ಲಿ ಯಾರು ಅಷ್ಟು ದೊಡ್ಡ ತುಂಬ ರಿಚ್ ಅವರು ಯಾರಿಲ್ಲ ಸರ್. ಎಲ್ಲ ಬಡತನ ಕುಟುಂಬದವರೇ ಇರೋದು. ಎಲ್ಲ ಕೂಲಿ ನಾಲಿ ಮಾಡಿಬಿಟ್ಟು ಇದು ಮಾಡ್ತಾ ಇರೋದು. ಮೊನ್ನೆ ಬಂದಿದ್ದಾಗ ನಾವು ಕೇಳಿದ್ವಿ ಸರ್, ನೋಟಿಸ್ ತೊಗೊಬಂದರು. ನಾವೆಲ್ಲ ಬಿಡಿಗೆ ಸಾಕಷ್ಟು ಸಲ ಅಬ್ಜೆಕ್ಷನ್ ಹಾಕಿದ್ದೀವಿ. ಅಬ್ಜೆಕ್ಷನ್ ಅವ್ರು ಏನು ಹೇಳ್ತಾರೆ, ನಿಮಗೆ ಬಿ ಡಿ ಎಯಿಂದ ನೋಟಿಸ್ ಕೊಟ್ಟಿದ್ದೀವಲ್ಲ, ಬಿ ಡಿ 7 ದಿವಸದೊಳಗಡೆ ನಿಮಗೆ ಬಿ ಡಿ ಎಯಿಂದ ಏನೇನು ಕೊಟ್ಟಿದ್ದಾರೆ ಅದನ್ನ ನಾವು ಹೇಳಿದ್ವಿ, ನಮಗೆ ಬಿ ಡಿ ಎ ಸೈಟ್ ಅಲ್ಲ ಇದು, ನಾವು ಪಂಚಾಯತಿ ವ್ಯಾಪ್ತಿಯಿಂದ ತೊಗೊಂಡಿದ್ದೀವಿ, ಎಲ್ಲ ನಮ್ಗೆ ಅದಾಗಲ್ಲ, ನೀವು ಏನು ಬಿ ಡಿ ಎದಿಂದ ತೊಗೊಂಡಿದ್ದೀವಿ ಅದೇ ಬೇಕಂತ ಕೇಳ್ತಾ ಇದ್ದಾರೆ. ನಮ್ಮ ಹತ್ರ ಏನಿದೆ ದಾಖಲಾತಿಗಳನ್ನ ಅದನ್ನೆಲ್ಲ ಹೋಗಿ ಬಿ ಡಿ ಆಫೀಸ್ಗೆ ಕೊಟ್ಟು ಬಂದಿದ್ದೀವಿ ಸರ್. ಅವ್ರು ಇನ್ನೂ ಪರಿಶೀಲನೆ ಮಾಡಿಲ್ಲ. ನಾವು ಸಾಕಷ್ಟು ಸತಿ ಹೋದ್ರೂ ಅಲ್ಲಿ ಬಿ ಡಿದಲ್ಲೂ ಯಾರು ನಮಗೆ ರೆಸ್ಪಾಂಡೇ ಮಾಡಲ್ಲ ಸರ್. ಇವತ್ತು ಹೋದರೆ ನಾಳೆ ಬನ್ನಿ, ಇಲ್ಲಾಂದರೆ ನಾಡ್ದು ಬನ್ನಿ. ಇವಾಗ ಫೋನ್ ಮಾಡಿ ಕೇಳಿದೆ, ಇವತ್ತು ಅಧಿಕಾರಿಗಳಿರಲ್ಲ, ಟ್ರೈನಿಂಗ್ ಹೋಗಿದ್ದಾರೆ, ಆ ಥರ ಹೇಳ್ತಾರೆ ಸರ್. ನಮಗೂ ಬೀಡಿಗೂ ಅಲ್ದು ಸಾಕಾಗಿದೆ. ನೀವೇ ಅದಕ್ಕೆ ನಿಮ್ಮ ತಕ್ಕ ಏನಾದರೂ ಪ್ರತಿಫಲನ ನೀವೇ ನಮಗೆ ಕೊಡಿಸ್ಬೇಕಾಗುತ್ತೆ ಸರ್. ಇನ್ನೊಬ್ಬರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ ಹೋಗ್ತೀನಿ. ಅಮ್ಮ, ಈಗ ಡೈಲಿ ಬಂದರೆ ಸಾಕು, ರಾತ್ರಿ ಆದರೆ ಸಾಕು, ಯಾವಾಗ JCBಗಳು ಬರುತ್ತೋ ಅನ್ನೋ ಭಯ ಶುರುವಾಗಿದೆ. ಎಷ್ಟು ಕಷ್ಟ ಆಗ್ತಿದೆ? ವಯಸ್ಸಾಗಿದೆ ನಿಮಗೆ? ವಯಸ್ಸಾಗದೆ ನಾವು ಏನು ಮಾಡೋಣ, ಶುಗರು BP ಹಿಂಗೈತೆ. ನಾವು ದುಡ್ಡು ಕೊಟ್ಟು ತಗೊಂಡಿರೋದು ಸ್ವಾಮಿ, ನಾವು ಏನು ಮಾಡೋಣ? ಹಿಂಗಾಗೋದು ನಿದ್ದೆ ಬರಲ್ಲ, ನಮಗೆ BP ಜಾಸ್ತಿ ಆಗೋದು. ಹಿಂಗೆಲ್ಲ ಮಾಡ್ಕೊಂಡ್ರೆ ನಾವು ಎಲ್ಲೋಗನಿ ಸ್ವಾಮಿ. ಇವರು ಹಂಗೆ ಬೀಡಿ ಅಂತಿದ್ರು. ಅವತ್ತಿನ ದಿನ ಒಂದು ಬೋರ್ಡ್ ಹಾಕ್ಬೇಕಾಗಿತ್ತು, ಬೀಡಿ ಯಾರು ತಗೋಬೇಡ್ರಿ ಅಂತ. ಖಾತೆ ಹೆಂಗೆ ಕಟ್ಟಿಸ್ಕೊಂಡ್ರು, ಕಂದಾಯ ಹೆಂಗೆ ಕಟ್ಟಿಸ್ಕೊಂಡ್ರು ಸ್ವಾಮಿ. ಹಾಂ, ಎಲ್ಲ ನೀರು ಬಿಲ್ ಕೊಟ್ಟು ನಮಗೆ ನೀರು ಅನುಕೂಲ ಮಾಡಿಕೊಟ್ಟು, ಕರೆಂಟ್ ಕೊಟ್ಟು, ರೋಡ್ ಮಾಡಿಕೊಟ್ರೆಲ್ಲ ಯಾಕೆ ಮಾಡಿಕೊಟ್ರು? ಇದು ಕೇಳಬೇಕೇ ಇಲ್ಲೋ ಸ್ವಾಮಿ. ನೋಡಿ ಹಿಂಗೈತೆ ನಮ್ಮ ಬಡತನಗಳು. ಚಿಕ್ಕ ಮಕ್ಕಳು, ಗಂಡೀರಿಲ್ಲ. ನಾವು ಏನು ಮಾಡೋಣ ಸ್ವಾಮಿ? ಏನು ಮಾಡಬೇಕು? ಈ ಥರ ಹಿಂಗೆ ಮಾಡಿ ಹಿಂಗೆ ಅನ್ಯಾಯ ಮಾಡ್ತಾರಲ್ಲ, ಇದು ಉದ್ಧಾರನ ನೋಡಿ ಹಿಂಗೈತೆ ಸ್ವಾಮಿ. ನಮ್ಗೆ ನ್ಯಾಯ ಕೊಡಿಸ್ರಿ. ನಾವು ಅಂದ್ರೆ ಸ್ವತ್ತು ಹೆಣ ಬಿದ್ದರೂ ಇಲ್ಲ, ಅವರೇ ಒಂದು ಎಲ್ಲರಿಗೂ ತಂದು ಇಸ ಹಾಕ್ಬಿಡ್ಲಿ. ಈ ಜಾಗ ಬಿಟ್ಟು ಮಾತ್ರ ಮುಂದಕ್ಕೆ ಹೋಗಲ್ಲ. ಏಕೆಂದ್ರೆ ನಮ್ಗೆ ಎಲ್ಲೂ ದಿಕ್ಕಿಲ್ಲ ಸ್ವಾಮಿ. ಇದಿಷ್ಟು ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ 20 ವರ್ಷಗಳಿಂದ ಈ ಒಂದು ಜಾಗದಲ್ಲಿದ್ದೀವಿ. ಇಲ್ಲೇ ಮನೆಗಳನ್ನ ಕಟ್ಕೊಂಡು ಒಂದಿಷ್ಟು ಕೂಲಿ ನಾಲಿ ಮಾಡಿ, ಸಾಲ ಸೋಲ ಮಾಡಿ ಮನೆಗಳನ್ನು ಕಟ್ಟುವಂಥ ಕೆಲಸ ಮಾಡಿದೆ. ಆದರೆ ಇದೀಗ ಏಕಾಏಕಿ ನೋಟಿಸನ್ನು ನೀಡಿದ್ದಾರೆ. ಮನೆಗಳನ್ನು ಖಾಲಿ ಮಾಡಬೇಕು ಅಂತ ಹೇಳಿದ್ರೆ, ಈ ಜಾಗವನ್ನು ಬಿಡಬೇಕು ಅಂತ ಹೇಳಿದ್ರೆ BD ಅಧಿಕಾರಿಗಳೇ ಬಂದು ನಮ್ಗೆ ವಿಷ ಹಾಕಲಿ, ಅದಾದ ಬಳಿಕ ನಾವು ಈ ಜಾಗವನ್ನು ಖಾಲಿ ಮಾಡ್ತೀವಿ, ಇಲ್ಲಾದರೆ ನಾವು ಈ ಜಾಗವನ್ನು ಖಾಲಿ ಮಾಡೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನು ಕೂಡ ಹೊರ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೇಡಮ್, ಈಗ ಪ್ರಮುಖವಾಗಿ ನೋಟಿಸ್ ಕೊಟ್ಟಿದ್ದಾರೆ, ಎಷ್ಟು ಭಯ ಆಗ್ತಾ ಇದೆ? ತುಂಬಾನೇ ಭಯ ಆಗ್ತಾ ಇದೆ ಸರ್. ನಾವು ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ಸಂಪಾದನೆ ಮಾಡಿ ಮನೆ ಕಟ್ಟಿರೋ ನಮಗೊಂದು ಎಲ್ಲರಿಗೊಂದು ಸೂರ್ಯ ಇರಲಿ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ಇಲ್ಲಿ ಯಾರು ಅಷ್ಟು ತುಂಬ ರಿಚ್ ಅವರು ಯಾರಿಲ್ಲ ಸರ್. ಎಲ್ಲ ಬಡತನ ಕುಟುಂಬದವರೇ ಇರೋದು. ಎಲ್ಲ ಕೂಲಿ ನಾಲಿ ಮಾಡಿಬಿಟ್ಟು ಇದು ಮಾಡ್ತಾ ಇರೋದು. ಮೊನ್ನೆ ಬಂದಿದ್ದಾಗ ನಾವು ಕೇಳಿದ್ವಿ ಸರ್, ನೋಟಿಸ್ ತೊಗೊಬಂದರು. ನಾವೆಲ್ಲ ಬಿಡಿಗೆ ಸಾಕಷ್ಟು ಸಲ ಅಬ್ಜೆಕ್ಷನ್ ಹಾಕಿದ್ದೀವಿ. ಅಬ್ಜೆಕ್ಷನ್ ಅವ್ರು ಏನು ಹೇಳ್ತಾರೆ, ನಿಮಗೆ ಬಿ ಡಿ ಎಯಿಂದ ನೋಟಿಸ್ ಕೊಟ್ಟಿದ್ದೀವಲ್ಲ, 7 ದಿವಸದೊಳಗಡೆ ನಿಮಗೆ ಬಿ ಡಿ ಎಯಿಂದ ಏನೇನು ಕೊಟ್ಟಿದ್ದಾರೆ ಅದನ್ನ ನಾವು ಹೇಳಿದ್ವಿ, ನಮಗೆ ಬಿ ಡಿ ಎ ಸೈಟ್ ಅಲ್ಲ ಇದು, ನಾವು ಪಂಚಾಯತಿ ವ್ಯಾಪ್ತಿಯಿಂದ ತೊಗೊಂಡಿದ್ದೀವಿ, ಎಲ್ಲ ನಮ್ಗೆ ಅದಾಗಲ್ಲ, ನೀವು ಏನು ಬಿ ಡಿ ಎದಿಂದ ತೊಗೊಂಡಿದ್ದೀವಿ ಅದೇ ಬೇಕಂತ ಕೇಳ್ತಾ ಇದ್ದಾರೆ. ನಮ್ಮ ಹತ್ರ ಏನಿದೆ ದಾಖಲಾತಿಗಳನ್ನ ಅದನ್ನೆಲ್ಲ ಹೋಗಿ ಬಿ ಡಿ ಆಫೀಸ್ಗೆ ಕೊಟ್ಟು ಬಂದಿದ್ದೀವಿ ಸರ್. ಅವ್ರು ಇನ್ನೂ ಪರಿಶೀಲನೆ ಮಾಡಿಲ್ಲ. ನಾವು ಸಾಕಷ್ಟು ಸತಿ ಹೋದ್ರೂ ಅಲ್ಲಿ ಬಿ ಡಿದಲ್ಲೂ ಯಾರು ನಮಗೆ ರೆಸ್ಪಾಂಡೇ ಮಾಡಲ್ಲ ಸರ್. ಇವತ್ತು ಹೋದರೆ ನಾಳೆ ಬನ್ನಿ, ಇಲ್ಲಾಂದರೆ ನಾಡ್ದು ಬನ್ನಿ. ಇವಾಗ ಫೋನ್ ಮಾಡಿ ಕೇಳಿದೆ, ಇವತ್ತು ಅಧಿಕಾರಿಗಳಿರಲ್ಲ, ಟ್ರೈನಿಂಗ್ ಹೋಗಿದ್ದಾರೆ, ಆ ಥರ ಹೇಳ್ತಾರೆ ಸರ್. ನಮಗೂ ಬೀಡಿಗೂ ಅಲ್ದು ಸಾಕಾಗಿದೆ. ನೀವೇ ಅದಕ್ಕೆ ನಿಮ್ಮ ತಕ್ಕ ಏನಾದರೂ ಪ್ರತಿಫಲನ ನೀವೇ ನಮಗೆ ಕೊಡಿಸ್ಬೇಕಾಗುತ್ತೆ ಸರ್. ಇನ್ನೊಬ್ಬರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ ಹೋಗ್ತೀನಿ. ಅಮ್ಮ, ಈಗ ಡೈಲಿ ಬಂದರೆ ಸಾಕು, ರಾತ್ರಿ ಆದರೆ ಸಾಕು, ಯಾವಾಗ JCBಗಳು ಬರುತ್ತೋ ಅನ್ನೋ ಭಯ ಶುರುವಾಗಿದೆ. ಎಷ್ಟು ಕಷ್ಟ ಆಗ್ತಿದೆ? ವಯಸ್ಸಾಗಿದೆ ನಿಮಗೆ? ವಯಸ್ಸಾಗದೆ ನಾವು ಏನು ಮಾಡೋಣ? ಶುಗರು BP ಹಿಂಗೈತೆ. ನಾವು ದುಡ್ಡು ಕೊಟ್ಟು ತಗೊಂಡಿರೋದು ಸ್ವಾಮಿ, ನಾವು ಏನು ಮಾಡೋಣ? ಹಿಂಗಾಗೋದು ನಿದ್ದೆ ಬರಲ್ಲ, ನಮಗೆ BP ಜಾಸ್ತಿ ಆಗೋದು. ಹಿಂಗೆಲ್ಲ ಮಾಡ್ಕೊಂಡ್ರೆ ನಾವು ಎಲ್ಲೋಗನಿ ಸ್ವಾಮಿ. ಇವರು ಹಂಗೆ ಬೀಡಿ ಅಂತಿದ್ರು. ಅವತ್ತಿನ ದಿನ ಒಂದು ಬೋರ್ಡ್ ಹಾಕ್ಬೇಕಾಗಿತ್ತು, ಬೀಡಿ ಯಾರು ತಗೋಬೇಡ್ರಿ ಅಂತ. ಖಾತೆ ಹೆಂಗೆ ಕಟ್ಟಿಸ್ಕೊಂಡ್ರು, ಕಂದಾಯ ಹೆಂಗೆ ಕಟ್ಟಿಸ್ಕೊಂಡ್ರು ಸ್ವಾಮಿ. ಹಾಂ, ಎಲ್ಲ ನೀರು ಬಿಲ್ ಕೊಟ್ಟು, ನಮಗೆ ನೀರು ಅನುಕೂಲ ಮಾಡಿಕೊಟ್ಟು, ಕರೆಂಟ್ ಕೊಟ್ಟು, ರೋಡ್ ಮಾಡಿಕೊಟ್ರೆಲ್ಲ ಯಾಕೆ ಮಾಡಿಕೊಟ್ರು? ಇದು ಕೇಳಬೇಕೇ ಇಲ್ಲೋ ಸ್ವಾಮಿ. ನೋಡಿ ಹಿಂಗೈತೆ ನಮ್ಮ ಬಡತನಗಳು. ಚಿಕ್ಕ ಮಕ್ಕಳು, ಗಂಡೀರಿಲ್ಲ. ನಾವು ಏನು ಮಾಡೋಣ ಸ್ವಾಮಿ? ಏನು ಮಾಡಬೇಕು? ಈ ಥರ ಹಿಂಗೆ ಮಾಡಿ ಹಿಂಗೆ ಅನ್ಯಾಯ ಮಾಡ್ತಾರಲ್ಲ, ಇದು ಉದ್ಧಾರನ ನೋಡಿ ಹಿಂಗೈತೆ ಸ್ವಾಮಿ. ನಮ್ಗೆ ನ್ಯಾಯ ಕೊಡಿಸ್ರಿ. ನಾವು ಅಂದ್ರೆ ಸ್ವತ್ತು ಹೆಣ ಬಿದ್ದರೂ ಇಲ್ಲ, ಅವರೇ ಒಂದು ಎಲ್ಲರಿಗೂ ತಂದು ಇಸ ಹಾಕ್ಬಿಡ್ಲಿ. ಈ ಜಾಗ ಬಿಟ್ಟು ಮಾತ್ರ ಮುಂದಕ್ಕೆ ಹೋಗಲ್ಲ. ಏಕೆಂದ್ರೆ ನಮ್ಗೆ ಎಲ್ಲೂ ದಿಕ್ಕಿಲ್ಲ ಸ್ವಾಮಿ.
ಇದಿಷ್ಟು ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥ ಪ್ರಮುಖವಾಗಿ 20 ವರ್ಷಗಳಿಂದ ಈ ಒಂದು ಜಾಗದಲ್ಲಿದ್ದೀವಿ. ಇಲ್ಲೇ ಮನೆಗಳನ್ನ ಕಟ್ಕೊಂಡು ಒಂದಿಷ್ಟು ಕೂಲಿ ನಾಲಿ ಮಾಡಿ ಸಾಲ ಸೋಲ ಮಾಡಿ ಮನೆಗಳನ್ನು ಕಟ್ಟುವಂಥ ಕೆಲಸ ಮಾಡಿದೆ. ಆದರೆ ಇದೀಗ ಏಕಾಏಕಿ ನೋಟಿಸನ್ನು ನೀಡಿದ್ದಾರೆ. ಮನೆಗಳನ್ನು ಖಾಲಿ ಮಾಡಬೇಕು ಅಂತ ಹೇಳಿದ್ರೆ, ಈ ಜಾಗವನ್ನು ಬಿಡಬೇಕು ಅಂತ ಹೇಳಿದ್ರೆ BDA ಅಧಿಕಾರಿಗಳೇ ಬಂದು ನಮ್ಗೆ ವಿಷ ಹಾಕಲಿ, ಅದಾದ ಬಳಿಕ ನಾವು ಈ ಜಾಗವನ್ನು ಖಾಲಿ ಮಾಡ್ತೀವಿ, ಇಲ್ಲಾದರೆ ನಾವು ಈ ಜಾಗವನ್ನು ಖಾಲಿ ಮಾಡೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನು ಕೂಡ ಹೊರ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೇಡಮ್, ಈಗ ಪ್ರಮುಖವಾಗಿ ಈಗ ನೋಟಿಸ್ ಕೊಟ್ಟಿದ್ದಾರೆ, ಎಷ್ಟು ಭಯ ಆಗ್ತಾ ಇದೆ? ತುಂಬಾ ಭಯ ಆಗ್ತಾ ಇದೆ ಸರ್. ನಾವು ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ಸಂಪಾದನೆ ಮಾಡಿ ಮನೆ ಕಟ್ಟಿರೋದು ನಮಗೊಂದು ಎಲ್ಲರಿಗೊಂದು ಸೂರ್ಯ ಇರಲಿ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ಇಲ್ಲಿ ಯಾರು ಅಷ್ಟು ತುಂಬ ರಿಚ್ ಅವರು ಯಾರಿಲ್ಲ ಸರ್. ಎಲ್ಲ ಬಡತನ ಕುಟುಂಬದವರೇ ಇರೋದು. ಎಲ್ಲ ಕೂಲಿ ನಾಲಿ ಮಾಡಿಬಿಟ್ಟು ಇದು ಮಾಡ್ತಾ ಇರೋದು. ಮೊನ್ನೆ ಬಂದಿದ್ದಾಗ ನಾವು ಕೇಳಿದ್ವಿ ಸರ್, ನೋಟಿಸ್ ತೊಗೊಬಂದರು. ನಾವೆಲ್ಲ BDAಗೆ ಸಾಕಷ್ಟು ಸಲ ಅಬ್ಜೆಕ್ಷನ್ ಹಾಕಿದ್ದೀವಿ. ಅಬ್ಜೆಕ್ಷನ್ ಅವ್ರು ಏನು ಹೇಳ್ತಾರೆ, ನಿಮಗೆ BDAಯಿಂದ ನೋಟಿಸ್ ಕೊಟ್ಟಿದ್ದೀವಲ್ಲ, 7 ದಿವಸದೊಳಗಡೆ ನಿಮಗೆ BDAಯಿಂದ ಏನೇನು ಕೊಟ್ಟಿದ್ದಾರೆ ಅದನ್ನ ನಾವು ಹೇಳಿದ್ವಿ, ನಮಗೆ BDA ಸೈಟ್ ಅಲ್ಲ ಇದು, ನಾವು ಪಂಚಾಯತಿ ವ್ಯಾಪ್ತಿಯಿಂದ ತೊಗೊಂಡಿದ್ದೀವಿ, ಎಲ್ಲ ನಮ್ಗೆ ಅದಾಗಲ್ಲ, ನೀವು ಏನು BDAದಿಂದ ತೊಗೊಂಡಿದ್ದೀವಿ ಅದೇ ಬೇಕಂತ ಕೇಳ್ತಾ ಇದ್ದಾರೆ. ನಮ್ಮ ಹತ್ರ ಏನಿದೆ ದಾಖಲಾತಿಗಳನ್ನ ಅದನ್ನೆಲ್ಲ ಹೋಗಿ BDA ಆಫೀಸ್ಗೆ ಕೊಟ್ಟು ಬಂದಿದ್ದೀವಿ ಸರ್. ಅವ್ರು ಇನ್ನೂ ಪರಿಶೀಲನೆ ಮಾಡಿಲ್ಲ. ನಾವು ಸಾಕಷ್ಟು ಸತಿ ಹೋದ್ರೆ ಅಲ್ಲಿ BDAದಲ್ಲೂ ಯಾರು ನಮಗೆ ರೆಸ್ಪಾಂಡೇ ಮಾಡಲ್ಲ ಸರ್. ಇವತ್ತು ಹೋದರೆ ನಾಳೆ ಬನ್ನಿ, ಇಲ್ಲಾಂದರೆ ನಾಡ್ದು ಬನ್ನಿ. ಇವಾಗ ಫೋನ್ ಮಾಡಿ ಕೇಳಿದೆ, ಇವತ್ತು ಅಧಿಕಾರಿಗಳಿರಲ್ಲ, ಟ್ರೈನಿಂಗ್ ಹೋಗಿದ್ದಾರೆ, ಆ ಥರ ಹೇಳ್ತಾರೆ ಸರ್. ನಮಗೂ BDAಗೂ ಅಲ್ದು ಸಾಕಾಗಿದೆ. ನೀವೇ ಅದಕ್ಕೆ ನಿಮ್ಮ ತಕ್ಕ ಏನಾದರೂ ಪ್ರತಿಫಲನ ನೀವೇ ನಮಗೆ ಕೊಡಿಸ್ಬೇಕಾಗುತ್ತೆ ಸರ್. ಇನ್ನೊಬ್ಬರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ ಹೋಗ್ತೀನಿ. ಅಮ್ಮ, ಈಗ ಡೈಲಿ ಬಂದರೆ ಸಾಕು, ರಾತ್ರಿ ಆದರೆ ಸಾಕು, ಯಾವಾಗ JCPಗಳು ಬರುತ್ತೋ ಅನ್ನೋ ಭಯ ಶುರುವಾಗಿದೆ. ಎಷ್ಟು ಕಷ್ಟ ಆಗ್ತಿದೆ? ವಯಸ್ಸಾಗಿದೆ ನಿಮಗೆ? ವಯಸ್ಸಾಗದೆ ನಾವು ಏನು ಮಾಡೋಣ, ಶುಗರು BP ಹಿಂಗೈತೆ. ನಾವು ದುಡ್ಡು ಕೊಟ್ಟು ತಗೊಂಡಿರೋದು ಸ್ವಾಮಿ, ನಾವು ಏನು ಮಾಡೋಣ? ಹಿಂಗಾಗೋದು ನಿದ್ದೆ ಬರಲ್ಲ, ನಮಗೆ BP ಜಾಸ್ತಿ ಆಗೋದು. ಹಿಂಗೆಲ್ಲ ಮಾಡ್ಕೊಂಡ್ರೆ ನಾವು ಎಲ್ಲೋಗನಿ ಸ್ವಾಮಿ. ಇವರು ಹಂಗೆ BDA ಅಂತಿದ್ರು ಅವತ್ತಿನ ದಿನ ಒಂದು ಬೋರ್ಡ್ ಹಾಕ್ಬೇಕಾಗಿತ್ತು, BDA ಯಾರು ತಗೋಬೇಡ್ರಿ ಅಂತ. ಖಾತೆ ಹೆಂಗೆ ಕಟ್ಟಿಸ್ಕೊಂಡ್ರು, ಕಂದಾಯ ಹೆಂಗೆ ಕಟ್ಟಿಸ್ಕೊಂಡ್ರು ಸ್ವಾಮಿ? ಹಾಂ, ಎಲ್ಲ ನೀರು ಬಿಲ್ ಕೊಟ್ಟು ನಮಗೆ ನೀರು ಅನುಕೂಲ ಮಾಡಿಕೊಟ್ಟು, ಕರೆಂಟ್ ಕೊಟ್ಟು, ರೋಡ್ ಮಾಡಿಕೊಟ್ರೆಲ್ಲ ಯಾಕೆ ಮಾಡಿಕೊಟ್ರು? ಇದು ಕೇಳಬೇಕಾ ಇಲ್ಲೋ ಸ್ವಾಮಿ? ನೋಡಿ ಹಿಂಗೈತೆ ನಮ್ಮ ಬಡತನಗಳು. ಚಿಕ್ಕ ಚಿಕ್ಕ ಮಕ್ಕಳು, ಗಂಡೀರಿಲ್ಲ. ನಾವು ಏನು ಮಾಡೋಣ ಸ್ವಾಮಿ? ಏನು ಮಾಡಬೇಕು? ಈ ಥರ ಹಿಂಗೆ ಮಾಡಿ ಹಿಂಗೆ ಅನ್ಯಾಯ ಮಾಡ್ತಾರಲ್ಲ, ಇದು ಉದ್ಧಾರನ ನೋಡಿ ಹಿಂಗೈತೆ ಸ್ವಾಮಿ. ನಮ್ಗೆ ನ್ಯಾಯ ಕೊಡಿಸ್ರಿ. ನಾವು ಅಂದ್ರೆ ಸ್ವತ್ತು ಹೆಣ ಬಿದ್ರೂ ಇಲ್ಲ, ಅವರೇ ಒಂದು ಎಲ್ಲರಿಗೂ ತಂದು ಇಸ ಹಾಕ್ಬಿಡ್ಲಿ, ಈ ಜಾಗ ಬಿಟ್ಟು ಮಾತ್ರ ಮುಂದಕ್ಕೆ ಹೋಗಲ್ಲ. ಏಕೆಂದ್ರೆ ನಮ್ಗೆ ಎಲ್ಲೂ ದಿಕ್ಕಿಲ್ಲ ಸ್ವಾಮಿ. ಇದಿಷ್ಟು ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥ ಪ್ರಮುಖವಾಗಿ 20 ವರ್ಷಗಳಿಂದ ಈ ಒಂದು ಜಾಗದಲ್ಲಿದ್ದೀವಿ. ಇಲ್ಲೇ ಮನೆಗಳನ್ನ ಕಟ್ಕೊಂಡು ಒಂದಿಷ್ಟು ಕೂಲಿ ನಾಲಿ ಮಾಡಿ ಸಾಲ ಸೋಲ ಮಾಡಿ ಮನೆಗಳನ್ನು ಕಟ್ಟುವಂಥ ಕೆಲಸ ಮಾಡಿದೆ. ಆದರೆ ಇದೀಗ ಏಕಾಏಕಿ ನೋಟಿಸನ್ನು ನೀಡಿದ್ದಾರೆ. ಮನೆಗಳನ್ನು ಖಾಲಿ ಮಾಡಬೇಕು ಅಂತ ಹೇಳಿದ್ರೆ, ಈ ಜಾಗವನ್ನು ಬಿಡಬೇಕು ಅಂತ ಹೇಳಿದ್ರೆ BDA ಅಧಿಕಾರಿಗಳೇ ಬಂದು ನಮ್ಗೆ ವಿಷ ಹಾಕಲಿ, ಅದಾದ ಬಳಿಕ ನಾವು ಈ ಜಾಗವನ್ನು ಖಾಲಿ ಮಾಡ್ತೀವಿ, ಇಲ್ಲಾದರೆ ನಾವು ಈ ಜಾಗವನ್ನು ಖಾಲಿ ಮಾಡೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನು ಕೂಡ ಹೊರ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.